ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕನ್ನಡ ವಿಷಯದಲ್ಲಿ 125ಕ್ಕೆ 125 ಅಂಕ ಪಡೆದ ಜೂನಿಯರ್ ಕಾಲೇಜಿನ ಸಂಧ್ಯಾ, ಅಜಿತ್, ಬಸವನಹಳ್ಳಿ ಶಾಲೆಯ ಕೃತಿಕಾ, ಕಾವೇರಿ ಅವರಿಗೆ ಒಂದೇ ಮಾತರಂ ಟ್ರಸ್ಟ್ ವತಿಯಿಂದ ಚಿಕ್ಕಮಗಳೂರು ನಗರದ ಜಿಲ್ಲಾ ಆಟದ ಮೈದಾನದಲ್ಲಿ ಸನ್ಮಾನಿಸಿ ಅಭಿನಂದಿಸಲಾಯಿತು. ಒಂದೇ ಮಾತರಂ ಟ್ರಸ್ಟ್ ಅಧ್ಯಕ್ಷರಾದ ಪ್ರೀತೇಶ್ ಅವರು ಮಾತನಾಡಿ, ಸಾಮಾನ್ಯವಾಗಿ ಎಲ್ಲರೂ ವಿಜ್ಞಾನ, ಗಣಿತ ವಿಷಯದಲ್ಲಿ ಅತಿ ಹೆಚ್ಚು ಅಂಕ ಪಡೆದರೆ ಸಂತೋಷವಾಗುತ್ತದೆ. ಕೇವಲ ಈ ವಿಷಯಗಳಿಗೆ ಸೀಮಿತವಾಗದೆ ನಮ್ಮ ಮಾತೃಭಾಷೆ ಕನ್ನಡದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸುವುದರಿಂದ ಮಕ್ಕಳಿಗೆ ಭಾಷೆ ಮೇಲೆ ಪ್ರೀತಿ ಹಾಗೂ ನಮ್ಮ ಮಾತೃಭಾಷೆ ಉಳಿಯುತ್ತದೆ ಎಂದರು. ಸಾಮಾನ್ಯವಾಗಿ ಎಲ್ಲ ಪೋಷಕರಿಗೂ ಕೂಡ ಒಂದು ಮನೋಭಾವ ಇರುತ್ತೆ. ಏನಂತ ಹೇಳಂದ್ರೆ ನನ್ನ ಮಕ್ಕಳುಗಳು ಮ್ಯಾಥ್ಸು ಮತ್ತು ಸೈನ್ಸಲ್ಲಿ ತುಂಬ ಸ್ಕೋರ್ ಮಾಡಬೇಕು ಅಂತ. ಆದರೆ ನಮ್ಮ ಮಾತೃಭಾಷೆಯಲ್ಲಿ ಕನ್ನಡದಲ್ಲಿ 125ಕ್ಕೆ 125 ತೆಗೆಯುವಂಥದ್ದು ನಿಜವಾಗ್ಲೂ ಕೂಡ ಸಣ್ಣ ವಿಷಯ ಅಲ್ವೇ ಅಲ್ಲ. ಯಾಕೆಂದರೆ ನಾವೆಲ್ಲ ಕಡೆಯೂ ಕೂಡ ನವಂಬರ್ 1 ಕನ್ನಡಿಗರನ್ನು ನಾವು ನೋಡ್ತೀವಿ. ಆದರೆ ನಿಜವಾಗ್ಲೂ ಕೂಡ ನಂಬರ್ 1 ಕನ್ನಡಿಗರು ಯಾರು ಅಂತ ಹೇಳಂದರೆ ಈ ಮಕ್ಕಳುಗಳು ಅಂತ ಹೇಳ್ತೀನಿ. ಯಾಕೆಂದರೆ ಸರ್ಕಾರಿ ಶಾಲೆಯಲ್ಲಿ ಓದಿ ಅಲ್ಲಿ ಸಿಗುವಂತಹ ಸೌಲಭ್ಯಗಳನ್ನು ಬಳಸ್ಕೊಂಡು ಅಲ್ಲಿರುವಂಥ ಆ ಸೌಲಭ್ಯದಲ್ಲೇ 125ಕ್ಕೆ 125 ತೆಗೆಯುವಂಥದ್ದು ನಿಜವಾಗ್ಲೂ ಕೂಡ ಸಣ್ಣ ವಿಷಯ ಅಲ್ಲೇ ಅಲ್ಲ. ಹಾಗಾಗಿ ಚಿಕ್ಕಮಗಳೂರಿನ ಸುತ್ತಮುತ್ತ ಇರುವಂತಹ ಮಕ್ಕಳುಗಳಲ್ಲಿ 4 ಜನ ಮಕ್ಕಳುಗಳು ನಮಗೆ 125ರಲ್ಲಿ 125 ತೆಗೆದಿರೋಂಥ ಮಕ್ಕಳುಗಳು ಸಿಕ್ಕಿದ್ರು. ಆ ಮಕ್ಕಳುಗಳಿಗೆ ವಂದೇ ಮಾತರಂ ಟ್ರಸ್ಟ್ ವತಿಯಿಂದ ಒಂದು ಗೌರವವನ್ನು ಸಮರ್ಪಣೆ ಮಾಡಿ ಅವರಿಗೆ ನೆಕ್ಸ್ಟ್ ಜಾಯ್ನ್ ಆಗಲಿಕ್ಕೆ ಒಂದು ಸಣ್ಣ ಮಟ್ಟದ ಆರ್ಥಿಕವಾದಂಥ ಸಹಾಯವನ್ನು ಕೂಡ ಮಾಡಿರ್ತೀವಿ. SSLCಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಯಾವ ವಿದ್ಯಾರ್ಥಿಗಳು ಓದಿದ್ದಾರೆ ಅವರು ಕನ್ನಡದಲ್ಲಿ ಯಾರು 100% ಅಂಕವನ್ನು ತಗೊಂಡಿದ್ದಾರೆ ಅವರಿಗೆ ಸನ್ಮಾನ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು. ನಾವು ಈ ದಿನ ನಾವು ಹೇಳ್ಬೋದು ಕಿರಿಯರ ಮತ್ತು ಹಿರಿಯರ ಸಮ್ಮಿಲನ ಅಂತ ಹೇಳ್ಬೋದು. ಹಿರಿಯರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ಕಿರಿಯರು ಸಾಗಬೇಕು ಅನ್ನೋದು ಎಲ್ಲರಿಗೂ ಒಂದು ಅಡಿಪಾಯ ಇದ್ದ ಹಾಗೆ. ಇವತ್ತು ಈ ರೀತಿ ಇವತ್ತು ತುಂಬ ಮಕ್ಕಳು ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಭಾಷೆಯ ಬಗ್ಗೆ ಅಷ್ಟು ಜ್ಞಾನ ಇರೋದಿಲ್ಲ. ಎಲ್ಲರೂ ಏನಾಗ್ತಿದೆ ಸೈನ್ಸ್, ಮ್ಯಾಥ್ಸ್ ಅಂತೇಳಿ ಅದ್ರ ಹಿಂದೆನೇ ಹೋಗ್ತಿದ್ದೀವಿ ಹೊರತು ಯಾರು ಕೂಡ ಭಾಷಾ ಜ್ಞಾನವನ್ನು ಅಭಿವೃದ್ಧಿಪಡಿಸುವಲ್ಲಿ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾಯಿಲ್ಲ. ಅದಕ್ಕೊಂದು ಸ್ಫೂರ್ತಿ ಇರಲಿ ಅಂತ ಹೇಳಿ ವಂದೇ ಮಾತರಂ ಟ್ರಸ್ಟ್ ವತಿಯಿಂದ ಇಂದು ಚಿಕ್ಕಮಗಳೂರಿನಲ್ಲಿ ಕನ್ನಡದಲ್ಲಿ 100% ಅಂಕವನ್ನು ಪಡೆದಂತಹ 4 ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಅದೇ ರೀತಿ 60 ವರ್ಷದ ಮೇಲ್ಪಟ್ಟ ಹಿರಿಯರಲ್ಲೂ ಕೂಡ ಕ್ರೀಡಾ ಮನೋಭಾವ ಇದೆ ಅನ್ನೋದನ್ನು ತೋರಿಸಿಕೊಳ್ಳೋಕ್ಕೋಸ್ಕರ ಇವತ್ತು ನಾರದ ಜಯಂತಿಯ ಪ್ರಯುಕ್ತ ವಾಕಥಾನ್ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ವಿ. ಸ್ಪರ್ಧಿಸಿದಂಥ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಿದ್ದೀವಿ. ಈ ಸಂದರ್ಭದಲ್ಲಿ ವಂದೇ ಮಾತರಂ ಟ್ರಸ್ಟ್ ತಂಡದವರು, ವಿದ್ಯಾರ್ಥಿಗಳು, ಪೋಷಕರು ಉಪಸ್ಥಿತರಿದ್ದರು.